ಇವಾಗ ವಿರಾಟ್ ಕೊಹ್ಲಿ ಕ್ಯಾಪ್ಟನ್ ಆಗ್ತಾರೆ ಅಂತ ಹೇಳಿದ್ರೆ ನಾನು KL ರಾಹುಲ್ ಹಿಂದೆ ಬೀಳೋ ಅವಶ್ಯಕತೆ ಇಲ್ಲ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ರಾಕೇಶ್ ಅರುಂಡಿ. RCB ಫ್ಯಾನ್ಸ್ಗಳೆಲ್ಲ ಅಸೆಂಬಲ್ ಆಗೋ ಸಮಯ. ಯಾಕೆಂದರೆ ನಾವೆಲ್ಲರೂ ಕೂಡ ಪ್ರತಿ ಬಾರಿಯೂ ಕೂಡ RCB ಟ್ರೋಫಿಯನ್ನು ತರುತ್ತೆ ಅಂತ ಬಹಳಷ್ಟು ವೆಯ್ಟ್ ಮಾಡ್ತಾ ಇರ್ತೀವಿ. ಅದೇ ಥರದ ನಿರಾಸೆ ನಮಗೆ ಸಹಜವಾಗಿ ಆಗ್ತಾ ಇರುತ್ತೆ. ಯಾಕೆ ನಾನು RCB ಫ್ಯಾನ್ಸ್ ಎಲ್ಲ ಅಸೆಂಬಲ್ ಆಗಿ ಅಂತ ಹೇಳಿದ್ರೆ, ಮತ್ತೊಬ್ಬ RCBಯ ಫ್ಯಾನ್ ಆಗಿರ್ತಕ್ಕಂಥ ಶ್ರೀನಿವಾಸ್ ಮೂರ್ತಿ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ನೀವೆಲ್ಲರೂ ಕೂಡ ಅದಕ್ಕೊಂದು ಆಲಾಪನೆ ಅಂತ ಹೇಳಿ ಕರಿತೀವಿ. ಯಾಕೆಂದರೆ ಅವ್ರು ಕಮೆಂಟ್ರಿ ಕೇಳ್ತಾ ಇದ್ದರೆ ಪದೇ ಪದೇ ಕೇಳ್ತಾ ಇರಬೇಕು ಅಂತ ಅನಿಸುತ್ತೆ. ಕನ್ನಡದ ಕಮೆಂಟ್ರಿಗೆ ಮತ್ತೊಂದು ಶಕ್ತಿಯನ್ನು ತುಂಬಿದವರು, ಸ್ಫೂರ್ತಿಯ ಜೊತೆಗೆ ಕ್ರಿಕೆಟ್ನ ಆಸಕ್ತಿಯನ್ನು ಬೆಳೆಸ್ಕೊಂಡವ್ರ ಜೊತೆಗೆ ಒಬ್ಬ ಕ್ರಿಕೆಟ್ ಪ್ಲೇಯರ್ ಇವತ್ತು ಶ್ರೀನಿವಾಸ್ ಮೂರ್ತಿ ಅವರು ನಮ್ಮ ಜೊತೆಗಿದ್ದಾರೆ. ನಾನು ಶ್ರೀನಿವಾಸ್ ಮೂರ್ತಿ ಅಂದರೆ ತಪ್ಪಾಗುತ್ತೆ, ಅವ್ರನ್ನ ಪ್ರೀತಿಯಿಂದ ನೀವೆಲ್ಲರೂ ಕೂಡ ಜಾನಿ ಅಂತ ಈಗಾಗಲೇ ಕರಿತೀರಾ. ಸರ್, ಆರಂಭದಲ್ಲಿ ನಾನು ಹೇಳಿದೆ ಅಗೇನ್ RCB ಈ ಬಾರಿ ಆದರೂ ಟ್ರೋಫಿ ತರಬೇಕು ಅನ್ನೋ ಕನಸಲ್ಲಿ ನಾವೆಲ್ಲರೂ ಕೂಡ ಇದ್ದೀವಿ. ಈ ಬಾರಿಯ ಟೀಮ್ ಏನು ಹೇಳ್ತೀರಾ ಈ ಟೀಮ್ ಬಗ್ಗೆ? ಪಕ್ಕ ಈ ಸರಿ ಟ್ರೋಫಿ ಹೊಡಿತೀವ ಅಂತ? ಪಕ್ಕ ಅಂತ ಕ್ರಿಕೆಟಲ್ಲಿ ಯಾವುದು ಗ್ಯಾರಂಟಿ ಇಲ್ಲ. ಬಟ್ ಒಂದಂತೂ ಏನಂದರೆ ಆಕ್ಷನ್ ಎಷ್ಟು ಚೆನ್ನಾಗಾಗಿದೆ RCBಗೆ ಅಂತ ಹೇಳಿದ್ರೆ ಆಶ್ವಾಸನೆ ಅಂತೂ ಇದೆ ಖಂಡಿತವಾಗ್ಲೂ. ನಂಬರ್ 18 ಅಂದರೆ ವಿರಾಟ್ ಕೊಹ್ಲಿ, ಸೀಸನ್ 18 ಅವರೇ ನಾಯಕ ಕೂಡ ಆಗೋ ಸಾಧ್ಯತೆ ಇದೆ. ಇದೆಲ್ಲ ಲೆಕ್ಕಾಚಾರ ಆಗ್ತಾಯಿದ್ರೆ ಕಾಲ ಕೂಡು ಬಂದಿದೆ RCB ಅಭಿಮಾನಿಗಳು ಸೆಲೆಬ್ರೇಟ್ ಮಾಡೋಕ್ಕೆ ಅಂತ ನಂಗನ್ನಿಸ್ತಾ ಇದೆಯಪ್ಪ. ಅಲ್ಲ, ಯಾವಾಗಲೂ ಪ್ರತಿ ಸರಿ ಹೋದ ಸರಿ ಒಂದು ಕಾನ್ಫಿಡೆನ್ಸಲ್ಲೇ ಬಂದಿದ್ರು ವಿರಾಟ್ ಕೊಹ್ಲಿ ಈ ಥರ ಒಂದು ಹೊಸ ಅಧ್ಯಾಯ ಅಂತ. ಈ ಬಾರಿ ಕೂಡ ಅದೇ ರೀತಿಯಾಗಿ ಒಂದು ಭರವಸೆಯನ್ನು ಕೊಟ್ಟು ಮತ್ತೆಲ್ಲ ಅದು ಹುಸಿ ಆಗೋ ಸಾಧ್ಯತೆಗಳೇನು ಇರಬಾರ್ದು ಅಂತ ನಾವು ಕೂಡ ಭಾವಿಸ್ತೀವಿ. ಇಲ್ಲ, ಲಾಸ್ಟ್ ಟೈಮ್ ಏನಾಗಿತ್ತು ಅಂತ ಹೇಳಿದ್ರೆ ಮೆಗಾ ಆಕ್ಷನಲ್ಲಿ ನಾವು ಎಂಟೈರ್ ಟೀಮ್ನ ರಿವ್ಯಾಂಪ್ ಮಾಡಿಲ್ಲ, ಮಿನಿ ಆಕ್ಷನಲ್ಲಿ ಒಂದೆರಡು ಬದಲಾವಣೆ ಮಾತ್ರ ಮಾಡಿದ್ವಿ. ಬಟ್ ಈ ಸತಿ ನೀವು ಅಬ್ಸರ್ವ್ ಮಾಡಿದ್ರೆ ಕೇವಲ 3 ಪ್ಲೇಯರ್ಸ್ ಮಾತ್ರ ನಾವು ರಿಟೇನ್ ಮಾಡಿರೋದು. ಹಾಗಾಗಿ ಎಂಟೈರ್ ಟೀಮ್ನ ಹೊಸದಾಗಿ ಕಟ್ಟಬೇಕಾಗಿತ್ತು. ಕೋರ್ ಇದೆ, ವಿರಾಟ್ ಇದ್ದಾರೆ, ರಜತ್ ಇದ್ದಾರೆ, ದಯಾಲ್ ಇದ್ದಾರೆ ಅಂತ ಹೇಳಿದ್ರು ಕೂಡ ಇವ್ರ ಸುತ್ತ ಒಂದು ಒಳ್ಳೆ ಟೀಮ್ನ ಕಟ್ಟಬೇಕಾಗಿತ್ತು. ನೀವು 17 ಸೀಸನ್ RCB ಅಬ್ಸರ್ವ್ ಮಾಡ್ಕೊಂಬಂದರೆ ಯಾವಾಗಲೂ ಫೋಕಸ್ಸು ನಮ್ಮ ಒಂದು 2-3 ಪ್ಲೇಯರ್ ಮೇಲೆ ಜಾಸ್ತಿ ಇನ್ವೆಸ್ಟ್ ಮಾಡಿ ಬೇರೆಯವ್ರ ಮೇಲೆ ಸುಮಾರಾಗಿರೋವಂಥ ಪ್ಲೇಯರ್ನ ತೊಗೊಂಡು ನಮ್ಮ 11 ಒಂದು ಹಂತಕ್ಕೆ ಕಾಂಪ್ರಮೈಸ್ ಆಗ್ತಿತ್ತಾ ಅಂತ ಒಂದು ಪ್ರಶ್ನೆ ಬರ್ತಾಯಿತ್ತು. ಬಟ್ ಈ ಸತಿ ನೀವು ಅಬ್ಸರ್ವ್ ಮಾಡಿದರೆ ಈ ಒಂದು ಆಕ್ಷನ್ನ ಎಲ್ಲರನ್ನೂ ಸರಿ ಸಮಾನವಾಗಿ ತೊಗೊಂಡಿದ್ದಾರೆ. ಯಾವುದು ನೀವು ಈ IPL ಆಕ್ಷನ್ ಅಬ್ಸರ್ವ್ ಮಾಡಿದ್ರೆ ಹೈಯೆಸ್ಟ್ ಬೈಸಲ್ಲಿ ನಮ್ಮ RCB ಕಾಣಲ್ಲ, ಬೇರೆ ತಂಡಗಳು ಕಾಣುತ್ತೆ. ಒಂದು ಕಾನ್ಷಿಯಸ್ ಎಫರ್ಟ್ ಮಾಡಿದ್ದಾರೆ, ನನಗೆ 11 ಔಟ್ ಆಫ್ 11 ಪ್ಲೇಯರ್ಸು ಮ್ಯಾಚ್ ವಿನ್ನರ್ಸ್ ಬೇಕು ಅಂತ. ಅದೇ ನಿಟ್ಟಿನಲ್ಲಿ ಸಾಗಿದೆ ಕೂಡ, ಅದೇ ನಿಟ್ಟಿನಲ್ಲಿ ಸೆಲೆಕ್ಟ್ ಮಾಡಿದ್ದಾರೆ ಕೂಡ ಅಂತ ನಂಗೆ ಅನಿಸ್ತಾ ಇದೆಯಪ್ಪ. ಬಟ್ ಕೆಲವು ಸರಿ ಚಾನ್ಸ್ ಇತ್ತು, ಬೇರೆಯವ್ರನ್ನ ತೊಗೊಳ್ಬೇಕಿತ್ತು ಅಂತ ಅನಿಸ್ತಲ್ವ ಸರ್ ನಿಮಗೆ? ಆ್ಯಕ್ಚುಲಿ ಇನ್ನೂ 78 crore ಏನೋ ಇತ್ತು ಅಮೌಂಟ್ ನಮ್ಮ ಹತ್ರ. ಸರ್, ಅವರು ಐ ಥಿಂಕ್ ಒಂದು ಸ್ಟ್ರಾಟಜಿ ಕ್ಲಿಯರಾಗಿ ಮಾಡಿದ್ದಾರೆ ಅಂತ ಅನಿಸುತ್ತೆ. ನಿಮ್ಗೆ ಅನಿಸ್ಬೋದು ವಿಲ್ ಜಾಕ್ಸ್ನ ತೊಗೋಬೋದಾಗಿತ್ತು, KL ರಾಹುಲ್ನ ತೊಗೋಬೋದಾಗಿತ್ತು ಅಂತ. ಬಟ್ ಒಂದು ಬೇಸಿಕ್ ಪ್ಯಾರಾಮೀಟರ್ನ ಇವರು ಲೆಕ್ಕಾಚಾರ ಹಾಕ್ಕೊಂಡಿದ್ದಾರೆ. ನನಗೆ ಆಕ್ಷನಲ್ಲಿ ಫಸ್ಟ್ ಯಾರು ಬರ್ತಾರಲ್ಲ, ನಂದು ಪ್ಲ್ಯಾನ್ A B C ಅಂತ ಇರುತ್ತೆ. ಸೊ ಯಾರು ಆಕ್ಷನಲ್ಲಿ ಮುಂಚೆ ಬರ್ತಾರಲ್ಲ ಅವ್ರನ್ನ ಪಿಕ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಯಾಕಂದರೆ ನೆಕ್ಸ್ಟು ಆಕ್ಷನಲ್ಲಿ ಯಾರು ಸಿಗ್ತಾರೋ ಸಿಕ್ಕಲ್ವೋ ಆ ಒಂದು ಗ್ಯಾರಂಟಿ ಅಂತೂ ಇರಲ್ಲ ನನಗೆ. ಬಟ್ ನನ್ನ ಪ್ರತಿಯೊಂದು ಸ್ಥಾನನೂ ಒಂದು ಒಳ್ಳೆ ಪ್ಲೇಯರು ತುಂಬಬೇಕು ಅಂತ ಹೇಳಿದ್ರೆ ನಾನು ಕ್ಲಿಯರ್ ಕಟ್ಟಾಗಿ ಸ್ಟ್ರಾಟಜಿಯಿಂದ ಇಳಿಬೇಕಾಗಿತ್ತು. ಇಳಿದಿದ್ದಾರೆ RCB, ಆ ಕೆಲಸ ಮಾಡಿದ್ದಾರೆ ಅಂತ ನಂಗೆ ಅನಿಸ್ತಾ ಇದೆ. ಬಟ್ ಭಾಳ ಜನ ಫ್ಯಾನ್ಸ್ ಟ್ರೋಲ್ ಮಾಡೋದೆಲ್ಲ ನೀವು ನೋಡಿರ್ತೀರ. ಕನಿಷ್ಠ ಪಕ್ಷ ನಮ್ಮನ್ನಾದರೂ ಅವ್ರನ್ನೆಲ್ಲ ಫೀಲ್ಡಲ್ಲಿ ಬಿಟ್ಬಿಟ್ರೆ ನಾವೇ ಒಂದಿಷ್ಟು ಅಮೌಂಟ್ ಹಾಕಿ ಅವ್ರನ್ನ ಕೊಂಡ್ಕೊಂಡ್ಬಿಡ್ತೀವಿ ಅನ್ನೋ ಲೆವೆಲ್ಗೂ ಕೂಡ ಮಾತಾಡಿದ್ದು ಸರ್. ಈ ಸತಿ ಕ್ಲಿಯರ್ ಕಟ್ಟಾಗಿ RCBಗೆ ಏನು ಗೊತ್ತಾ, ದೊಡ್ಡ ಪ್ಲೇಯರ್ ಬೇಕು ಅಂತ. ಈಗ ಫಾರ್ ಎಕ್ಸಾಂಪಲ್ ರಿಷಬ್ ಪಂತ್ ಹಿಂದೆ ಹೋಗಲಿಲ್ಲ, ಶ್ರೇಯಸ್ ಅಯ್ಯರ್ ಹಿಂದೆ ಹೋಗಿಲ್ಲ. ಯಾತಕ್ಕೆ ಹೋಗಿಲ್ಲ ಇವರಿಬ್ಬರು ಹಿಂದೆ ಅಂತ ನಾನು ಹೇಳ್ತೀನಿ ಲಾಜಿಕ್ಕು ನಿಮಗೆ. RCB ಆಕ್ಷನ್ಗೆ ಇಳಿಯೋಕ್ಕೆ ಮುಂಚೆನೇ ವಿರಾಟ್ ಕೊಹ್ಲಿ ಅವ್ರ ಜೊತೆ ಮಾತಾಡಿದ್ದಾರೆ. ಸರ್, ದಯವಿಟ್ಟು ನೀವು ಈ ಸೀಸನ್ನು ನೀವೇ ನಾಯಕರಾಗಿ, ನಾನು ನಾಯಕನ ಹಿಂದೆ ಹೋದರೆ ಏನಿಲ್ಲ ಅಂದರೆ ಮಿನಿಮಮ್ 20 ಕೋಟಿ ಖರ್ಚು ಮಾಡಬೇಕು. 20 ಕೋಟಿ ನಾನು ಖರ್ಚು ಮಾಡಿಬಿಟ್ಟೆ ಒಬ್ಬ ನಾಯಕ ಹೆಂಗೆ ಅಂತ ಹೇಳಿದ್ರೆ ಬೇರೆ ಪ್ಲೇಯರ್ಗಳನ್ನ ತೊಗೊಳಕ್ಕೆ ನನ್ನ ಹತ್ರ ದುಡ್ಡಿರಲ್ಲ, ಅಥವಾ ಒಳ್ಳೆ ಪ್ಲೇಯರ್ನ ತೊಗೊಳಕ್ಕೆ ನನ್ನ ಹತ್ರ ದುಡ್ಡಿರಲ್ಲ. ಈ ನಿಟ್ಟಿನಲ್ಲಿ ನಮ್ಮ ಒಂದು ಏನು ಹೇಳ್ತೀರಾ RCBಗೆ ಒಂದು ಕ್ಲಿಯರ್ ಕಟ್ ಪಾತ್ ಇತ್ತು, ಪ್ಲ್ಯಾನ್ ಇತ್ತು. ನಾನು ಯದ್ವಾ ತದ್ವಾ ದುಡ್ಡು ಕೊಟ್ಬಿಟ್ಟು ಒಬ್ಬ ಪ್ಲೇಯರ್ನೇ ತೊಗೊಳ್ಳಲ್ಲ. ಬಟ್ ಒಂದೇ ಒಂದು ನಂಗೆ ಪರಮಾಶ್ಚರ್ಯ ಆಗಿದ್ದೇನು ಅಂದರೆ ಯಾತಕ್ಕೆ ಇವರು ವೆಂಕಟೇಶ್ ಅಯ್ಯರ್ ಹಿಂದೆ ಬಿದ್ದು 23.5 ಕೋಟಿ ತನಕ ಕೊಡೋಕೆ ರೆಡಿ ಇದ್ದರು ಆ ವ್ಯಕ್ತಿನ ತೊಗೊಳಕ್ಕೆ. ಅದೇನಾದ್ರು ತೊಗೊಂಡ್ಬಿಟ್ಟಿದ್ರೆ ನಮ್ಮ ಟೀಮ್ ಇವಾಗ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ಲ, ಅಷ್ಟು ಚೆನ್ನಾಗಿ ಕಾಣ್ತಿರ್ಲಿಲ್ಲ ಅಂತ ನಾನು ಖಚಿತವಾಗಿ ಹೇಳ್ತೀನಿ. ಬಟ್ ಅದೇ 23 ಕೋಟಿನ ನಾವು ವೆಂಕಟೇಶ್ ಅಯ್ಯರಿಗೆ ಟ್ರೈ ಮಾಡಿದ್ವಿ. ಅದು 14 ಕೋಟಿನ ನಾವು ರಾಹುಲ್ ಕೊಟ್ಟು ತಗೊಳ್ಳೋಕೆ ಯಾಕೆ ಮುಂದಾಗಲಿಲ್ಲ ಅಂತ. ಇಲ್ಲ, ಅದಕ್ಕೂ ನನ್ನ ಪ್ರಕಾರ ಇವಾಗ RCB ಪಿಕ್ ಮಾಡಿರೋಂಥ ಬ್ಯಾಟರ್ಸ್ದು ನೀವು ಸ್ಟ್ರೈಕ್ ರೇಟ್ ನೋಡ್ತಾ ಇದ್ರೆ ವಿರಾಟ್ ಕೊಹ್ಲಿ ಅವ್ರದ್ದು ಮಾತ್ರ 130 ಆ ರೇಂಜಲ್ಲಿದೆ. ಬಟ್ ಲಾಸ್ಟ್ ಸೀಸನ್ ವಿರಾಟ್ ಅವರು 150 ತನಕ ಬಂದಿದ್ದಾರೆ ಪವರ್ ಪ್ಲೇ ಅಂತ ಮಾತಾಡ್ತಾ ಇದ್ದಾಗ. ಬೇರೆ ಪ್ರತಿಯೊಬ್ಬ ಬ್ಯಾಟರ್ ನೀವು ತೊಗೊಂಡ್ರೆ ಫಿಲ್ ಸಾಲ್ಟು, ಜಿತೇಶ್ ಶರ್ಮಾ, ರಜತ್ ಪಟಿದಾರು, ಲಿಯಮ್ ಲಿವಿಂಗ್ಸ್ಟನ್ನು,
ಇವರೆಲ್ಲ ನೀವು ಅಬ್ಸರ್ವ್ ಮಾಡ್ಕೊಂಬಲ್ಲಿ ಜೇಕಬ್ ಬೇತಲ್ ಅಂತ ಹೊಸ ಪ್ಲೇಯರು, ಆಮೇಲೆ ಟಿಮ್ ಡೇವಿಡ್, ಇವ್ರದ್ದೆಲ್ಲ ನೀವು ಸ್ಟ್ರೈಕ್ ರೇಟ್ ನೋಡ್ತಾ ಇದ್ರೆ ಅಬೌವ್ 150. ಅಂದರೆ ಕ್ಲಿಯರ್ ಕಟ್ಟಾಗಿ ಅರ್ಥ ಮಾಡ್ಕೊಂಡಿದ್ದೆ ಆರ್ ಸಿ ಬಿ. ನನಗೆ 20 ಓವರ್ ಆಡೋ ಅಂಥ ಇಬ್ಬರು ಪ್ಲೇಯರ್ ಬೇಡ ನನಗೆ. ನನ್ನ ಹತ್ರ ಆಲ್ರೆಡಿ ಒಬ್ಬರು ಇದ್ದಾರೆ, ವಿರಾಟ್ ಕೊಹ್ಲಿ. ಓಪನಿಂಗ್ ಬಂದರೆ 20th ಓವರ್ ತನಕ ಆಡೋ ತಾಕತ್ತಿರೋಂಥ ಪ್ಲೇಯರು. 2 ಎಂಡಲ್ಲಿ 20 ಓವರ್ ಆಡೋವಂಥ ಪ್ಲೇಯರ್ ಸಿಕ್ಕಾಕೊಂಬಿಟ್ರು ನನಗೆ ಅಂತ ಹೇಳಿದ್ರೆ, ಈಗ ನೀವು ಅಬ್ಸರ್ವ್ ಮಾಡಿದರೆ ಈ ಏನು ಹೇಳ್ತೀರಾ ಇಂಪ್ಯಾಕ್ಟ್ ಪ್ಲೇಯರ್ ರೂಲ್ ಬಂದಮೇಲೆ 200 ಕೂಡ ಡಿಫೆಂಡ್ ಮಾಡೋಕ್ಕಾಗ್ತಾಯಿಲ್ಲ ಸುಮಾರು ಟೀಮ್ಗೆ. ಸೊ ಈ ನಿಟ್ಟಿನಲ್ಲಿ ಏನು ಯೋಚನೆ ಮಾಡಿದ್ದಾರೆ ಆರ್ ಸಿ ಬಿ ಅಂದರೆ, ಅಣ್ಣ 200 ನನಗೆ ಮಿನಿಮಮ್ ಸ್ಕೋರ್ ಬೇಕು, ಒಂದು ಮ್ಯಾಚ್ನ ಗೆಲ್ಲಬೇಕು ಅಂದರೆ ಆ ಥರ ಒಂದು ಬ್ಯಾಟಿಂಗ್ ಲೈನಪ್ ಇರಬೇಕು, ಆ ಥರ ಒಂದು ಸ್ಟ್ರೈಕ್ ರೇಟ್ ಇರಬೇಕು ಅಂತ ಯೋಜನೆ ಮಾಡಿ ತೊಗೊಂಡಿರೋದು. ಬಟ್ ವಿಲ್ ಜಾಕ್ ಅವ್ರನ್ನ ನೀವು ಆ್ಯಕ್ಚುಲಿ ಹರಾಜು ಬಿಡ್ ಮಾಡಬೇಕಾದ್ರೆ ಯಾವಾಗ ಮುಂಬೈನವ್ರು ತೊಗೊಳ್ತಾರೆ ಅವ್ರು ಬಂದು ವಿಶ್ ಮಾಡ್ತಾರೆ, ಅವ್ರ ಮ್ಯಾನೇಜ್ಮೆಂಟ್ನವ್ರು ಬಂದು ನಮ್ಮ ಆರ್ ಸಿ ಬಿ ವಿಶ್ ಮಾಡ್ತಾರೆ. ಬಟ್ ಎಲ್ಲೋ ಒಂದು ಕಡೆ ಮ್ಯಾನೇಜ್ಮೆಂಟ್ನವ್ರು, ನಮ್ಮದು ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಪ್ರತಿಯೊಬ್ಬರಿಗೂ ಕೂಡ ಬಿಡ್ ಮಾಡ್ತಾ ಇದೆ. ಈವನ್ ಈ ಥರದ ಪ್ಲೇಯರ್ ಮೇಲೆ ಬಿಡ್ ಮಾಡ್ತಿಲ್ಲ ಅಂತಿಲ್ಲ, ಎಲ್ಲರೂ ಕೂಡ ಬಿಡ್ ಮಾಡ್ತಾರೆ, ಬಟ್ ಟ್ರೈ ಮಾಡ್ತಿಲ್ಲ. ಅಲ್ಲಿವರೆಗೂ ಯಾಕೆ ಮೊದಲೇ ಫಿಕ್ಸ್ ಆಗಿತ್ತು ಅಥವಾ ಬೇರೆ ಮ್ಯಾನೇಜ್ಮೆಂಟ್ನವ್ರಿಗೆ ಬಿಟ್ಟು ಕೊಡಬೇಕು ಅನ್ನೋ ಥರದ ಮೈಂಡ್ಸೆಟ್ ಏನಾದರೂ ಇತ್ತ ಅಂತ? ಸರಿ, ಯಾಕೆ ಫಿಕ್ಸ್ ಆಗಿಲ್ಲ, ಆ ಫಿಕ್ಸ್ ಅನ್ನೋ ಪದನೇ ಕರೆಕ್ಟಾಗಿಲ್ಲ. ಸೊ ಅದನ್ನು ತೆಗೆದುಬಿಡೋಣ. ಅದಕ್ಕೆ ಮುಂಚೆ ಏನಾಯಿತು ಅಂತ ಅಬ್ಸರ್ವ್ ಮಾಡ್ಬೇಕು ನಾವು. ವಿಲ್ ಜಾಕ್ಸ್ ಬರೋಕ್ಕೆ ಮುಂಚೆ ಟಿಮ್ ಡೇವಿಡ್ ಬರ್ತಾರೆ. ನನಗೆ ಒಬ್ಬ ಫಿನಿಷರ್ ಬೇಕಾಗಿತ್ತು. ನನ್ನ ಟಾಪ್ ಆರ್ಡ್ರಲ್ಲಿ ನನಗೆ ಫಿಲ್ ಸಾಲ್ಟ್ ಸಿಕ್ಬಿಟ್ಟ ಮೇಲೆ ನನಗೆ ಅಲ್ಲಿ ಇನ್ನೊಬ್ಬ ಓಪನಿಂಗ್ ಬ್ಯಾಟರ್ ಅಥವಾ ಟಾಪ್ ಆರ್ಡರ್ ಬ್ಯಾಟರ್ ಬೇಕಾಗಿಲ್ಲ. ಲಿಯಮ್ ಲಿವಿಂಗ್ಸ್ಟನ್ನ ತೊಗೊಂಬಿಟ್ಟಿದ್ದೀನಿ, ರಜತ್ ಪಟಿದಾರ್ ಇದ್ದೇ ಇದ್ದಾರೆ. ಈ ಥರ ಇರುವಾಗ ನನಗೆ ವಿಲ್ ಜಾಕ್ಸ್ ನೀವು ಅಬ್ಸರ್ವ್ ಮಾಡಿದರೆ ಅವ್ರು ಆಡೋದು ಟಾಪ್ 3ಲಿ. ನನ್ನ ಟಾಪ್ 3 ಆಲ್ರೆಡಿ ಫಿಲ್ ಆಗೋಗಿದೆ. ನನಗೆ ಬೇಕಾಗಿದ್ದು ಒಬ್ಬ ಫಿನಿಷರು. ನೀವು ಲಾಸ್ಟ್ ಸೀಸನ್ ಅಬ್ಸರ್ವ್ ಮಾಡಿದ್ರೆ ನಮಗೆ ಫಿನಿಷರ್ಗಳು ಯಾರಿದ್ದಿದ್ದು, ಅನುಜ್ ರಾವತ್, ಮೈಪಾಲ್ ಲೋಮ್ರೋರು, DK ಒಂದು ಹಂತಕ್ಕೆ ಬಿಟ್ಟರೆ ನಮ್ಮದು ಫಿನಿಷಿಂಗ್ ಸ್ಟ್ರಾಂಗ್ ಆಗೇ ಇರಲಿಲ್ಲ. ಸೊ ಈ ಸತಿ ಯೋಚನೆ ಮಾಡಿದ್ದೇನಪ್ಪ ಅಂದರೆ ನನಗೆ ಒಳ್ಳೆ ಫಿನಿಷರ್ ಬೇಕು ಅಂತ. ಟಿಮ್ ಡೇವಿಡ್ನ ನಾನು ತೊಗೊಂಬಿಟ್ಮೇಲೆ ವಿಲ್ ಜಾಕ್ಸು ನಂಗೆ ಲಕ್ಸುರಿ ಆಗೋಗಿದ್ರು. RTM ಏನಾದ್ರು ಯೂಸ್ ಮಾಡಿದರೆ ನಂಗೆ ಟಾಪ್ ಆರ್ಡ್ರಲ್ಲಿ ಅವಶ್ಯಕತೆ ಇಲ್ಲ ಅವರು. ಅದಕ್ಕೋಸ್ಕರ ಆರ್ ಸಿ ಬಿ ಬಿಟ್ ಮಾಡಲಿಲ್ಲ. ಯಾಕದು ಆಶ್ಚರ್ಯ ನಿಮಗೆ? ಬಲ್ಲ RTM ಕಾರ್ಡ್ ಇತ್ತಲ್ಲ, ಅಲ್ಲಿ ಯೂಸ್ ಮಾಡ್ಬೋದಿತ್ತು ಅಂತ ವಿಲ್ ಜಾಕ್ನ. ಅಲ್ಲ, ಕರೆಕ್ಟ್, ನೀವು ಹೇಳೋದು ಕರೆಕ್ಟ್. ಬಟ್ ನನಗೆ ಬೇಡ ಆ ಪೊಸಿಷನಲ್ಲಿ. ನಂಗೆ ಬೇಜಾನ್ ಜನ ಪ್ಲೇಯರ್ಸ್ ಇದ್ದಾರೆ ಅನ್ನುವಾಗ ಜೇಕಬ್ ಬೇದಲ್ಲು ಟಾಪ್ ಆಫ್ ದಿ ಆರ್ಡ್ರಲ್ಲಿ ಬ್ಯಾಟಿಂಗ್ ಆಡೋ ಅಂಥವ್ರು, ಅವರು ಇಂಗ್ಲೆಂಡಿಂದನೇ ಬರೋದು. ಇತ್ತೀಚೆಗೆ ಯದ್ವಾ ಹವಾ ಕ್ರಿಯೇಟ್ ಮಾಡಿರೋದು ಯಾರು ಅಂದರೆ ಜೇಕಬ್ ಬೇತಲ್. ಅವರು ನನಗೆ ಸಿಕ್ಬಿಟ್ಟಿದ್ದಾರೆ. ಆಮೇಲೆ ಅಲ್ಲಿ ಟಾಪಲ್ಲಿ ಫಿಲ್ ಸಾಲ್ಟ್ ಇದ್ದಾರೆ, ಲಿಯಮ್ ಲಿವಿಂಗ್ಸ್ಟನ್ ಇದ್ದಾರೆ ಸಪೋರ್ಟ್ ಮಾಡೋಕ್ಕೆ, ಢಮಾಲ್ ಡಿಮಿಲ್ ಬ್ಯಾಟ್ಸ್ಮನ್ ಅಂತ ಹೆಸರುವಾಸಿಯಾಗಿರೋದು ರಜತ್ ಪಟಿದಾರು. ಇದೆಲ್ಲ ಲೆಕ್ಕಾಚಾರ ತೊಗೊಂಡ್ರೆ ವಿಲ್ ಜಾಕ್ಸ್ನ ಸುಮ್ಮನೆ ನಾನು ಕೂಡಿಸ್ಬೇಕಾಗತ್ತಲ್ಲ, ಆ ಥರ ಅವಶ್ಯಕತೆ ಇಲ್ಲ. ಸೊ ನನಗೆ ಯಾರು ಕರೆಕ್ಟಾಗಿ ಆಡ್ತಾರೆ, ಯಾರು ನನ್ನ ಟೀಮಿಗೆ ಬೇಕು ಈ ಹಂತದಲ್ಲಿ ಅವ್ರನ್ನ ಮಾತ್ರ ನಾನು ತೊಗೋತೀನಿ. ಅದಕ್ಕೋಸ್ಕರ RTMನ ವಿಲ್ ಜಾಕ್ಸ್ ಯೂಸ್ ಮಾಡಲಿಲ್ಲ. ಯಾತಕ್ಕೆ ಅವ್ರು ಬಂದು ಕೈ ಕೊಟ್ಟರು ಅಂತ ಹೇಳಿದ್ರೆ, ಡೆಸ್ಪರೇಟ್ ಸಿಚುವೇಷನ್ಲಿದ್ದರು MI. ಆ ಹಂತದಲ್ಲಿ ಒಬ್ಬ ಕ್ವಾಲಿಟಿ ಬ್ಯಾಟರ್ ಬೇಕಾಗಿತ್ತು. ಈ ಇಂಡಿಯನ್ ಬ್ಯಾಟಿಂಗ್ ಲೈನಪ್ ಅಂದರೆ ಹಾರ್ದಿಕ್, ರೋಹಿತ್, ಸೂರ್ಯ, ತಿಲಕ್ ವರ್ಮಾ, ಇವ್ರಿಗೆಲ್ಲ ಸಪೋರ್ಟ್ ಮಾಡೋಕ್ಕೆ ಒಬ್ಬ ಕ್ವಾಲಿಟಿ ಫಾರಿನ್ ಬ್ಯಾಟರ್ ಬೇಕಾಗಿತ್ತು. ಅವ್ರ ಹತ್ರ ಜಾಸ್ತಿ ದುಡ್ಡು ಬೇರೆ ಇರಲಿಲ್ಲ ಆಕ್ಷನ್ಗೆ ಬಂದಾಗ. ಸೊ ಕ್ವಾಲಿಟಿ ಪ್ಲೇಯರ್ ಸಿಗ್ತಾರಾ ಇಲ್ವಾ ಅನ್ನೋ ಒಂದು ಡೌಟ್ ಇತ್ತು. ವಿಲ್ ಜಾಕ್ಸ್ ಯಾವಾಗ 5 ಕೋಟಿ ಆ ರೇಂಜಲ್ಲಿ ಸಿಕ್ಕಿದ್ರು ಅಂದರೆ ಇದು ಬಂಪರ್ ಬಹುಮಾನ ಸಿಕ್ಕಿದಂಗೆ. ಒಬ್ಬರು ಈ ಪ್ಲ್ಯಾನ್ನ ಅಸ್ತವ್ಯಸ್ತ ಮಾಡ್ಬೋದಾಗಿತ್ತು. ಯಾರು ಅಂದರೆ ಅದು RCB. ನಾನು RTM ಅಂತ ಹೇಳ್ಬಿಟ್ಟಿದ್ರು, ನೆಕ್ಸ್ಟ್ ಇವ್ರೇನು 7 ಕೋಟಿ 8 ಕೋಟಿ ಅಂತ ಹೇಳ್ಬಿಟ್ಟಿದ್ರು, ಅವ್ರ ಕೈಲಿ ಅದನ್ನು ಮ್ಯಾಚ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಅವ್ರು ಯಾವ ಥರ ರಿಲೀಫ್ ಆಯಿತು ಅಂತ ಹೇಳಿದ್ರೆ, ಆ ಒಂದು ಮೊಮೆಂಟಲ್ಲಿ ಅವ್ರಿಗೆ ಅನಿಸ್ತು, ನಿಜವಾಗ್ಲೂ ಈ ವ್ಯಕ್ತಿಗೆ RTM ತೊಗೊಳ್ದೇ ಇರೋದ್ರಿಂದ ಒಂದು ಕೃತಜ್ಞತೆ ಸಲ್ಲಿಸಬೇಕು ಅಂತ ಹೋಗಿ ಇನ್ವಾಲಂಟರಿಲಿ. ಇವಾಗ ಫಾರ್ ಎಕ್ಸಾಂಪಲ್ ನಾನು ನೀನು ಫಿಕ್ಸ್ ಮಾಡ್ಕೊಂಡಿದ್ರೆ ಇಡೀ ಜಗತ್ತಿಗೆ ತೋರ್ಸೋಕೆ ಹೋಗ್ಬಿಟ್ಟು ನಾನು ಪಬ್ಲಿಕಲ್ಲಿ ನಿಮ್ಮ ಕೈ ಕೊಡೋಕೆ ಬರ್ತೀನಿ. ಅದು ಆ ಮೊಮೆಂಟಲ್ಲಿ ಆದಂಥ ಒಂದು ಪ್ರತಿಕ್ರಿಯೆ ಅಷ್ಟೇ. ಬಟ್ ಆದರೆ ನಮ್ಮ RCB ಫ್ಯಾನ್ಸು ಜೊತೆಗೆ ಕನ್ನಡಿಗರು ಯಾವಾಗಲೂ ಕೂಡ ಸೆಲೆಬ್ರೇಟ್ ಮಾಡಲಿಕ್ಕೆ ನಮ್ಮ ಕನ್ನಡದ ಆಟಗಾರರು ಯಾರಾದರೂ ಇರಲಿ, ಕರ್ನಾಟಕದ ಆಟಗಾರರು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ಎಸ್ಪೆಷಲಿ ರಾಹುಲ್ ಅವ್ರನ್ನ ತುಂಬ ಜನ ಎಕ್ಸ್ಪೆಕ್ಟ್ ಮಾಡಿದರು. ಎಲ್ಲ ಒಂದು ಕಡೆ ಭಾಳ ಜನ ಕಮೆಂಟ್ಸ್ಗಳು ನೋಡಿದಾಗ ಇನ್ ಪರ್ಟಿಕ್ಯುಲರ್ಲಿಗೆ ಈ ರಾಹುಲ್ ಅವ್ರನ್ನ ಬಿಡಲಿಕ್ಕೆ ಒಂದು ಸ್ವಲ್ಪ ವೈಮನಸ್ಸು ಏನಾದರೂ ಕಾರಣ ಆಯಿತು ಅಥವಾ ಬೇರೆ ಉದ್ದೇಶಪೂರ್ವಕವಾಗಿ ಬಿಟ್ಟರು ಅಂತ ಅನಿಸುತ್ತೆ ಸರ್ ನಿಮಗೆ? ನಾನು ಹೇಳ್ತೀನಿ, ಇದಕ್ಕೆ ಉತ್ತರ ಏನಿರ್ಬೋದು ಅಂತ ಊಹೆ ಮಾಡ್ತಾಯಿದ್ದೀನಿ, ಖಚಿತನ ಇಲ್ಲ. ಇವಾಗ ವಿರಾಟ್ ಕೊಹ್ಲಿ ಕ್ಯಾಪ್ಟನ್ ಆಗ್ತಾರೆ ಅಂತ ಹೇಳಿದ್ರೆ ನಾನು KL ರಾಹುಲ್ ಹಿಂದೆ ಬೀಳೋ ಅವಶ್ಯಕತೆ ಇಲ್ಲ. ಈಗ KL ರಾಹುಲ್, ಶ್ರೇಯಸ್ ಅಯ್ಯರ್, ರಿಷಬ್ ಪಂತ್ 3 ಜನ ಆಕ್ಷನ್ ಲಿಸ್ಟಲ್ಲಿ ಕ್ಯಾಪ್ಟನ್ಸಿ ಅನುಭವ ಇರುವಂಥ ಪ್ಲೇಯರ್ಗಳು. ಸೊ ಎಷ್ಟು ಜನ ಕ್ಯಾಪ್ಟನ್ಗಳು ಬೇಕಾಗಿತ್ತು? LSG ಕ್ಯಾಪ್ಟನ್ ಬೇಕಾಗಿತ್ತು, ಡೆಲ್ಲಿ ಕ್ಯಾಪಿಟಲ್ಸ್ಗೆ ಬೇಕಾಗಿತ್ತು, KKRಗೆ ಬೇಕಾಗಿತ್ತು, RCBಗೆ ಬೇಕಾಗಿತ್ತು, ಪಂಜಾಬ್ ಕಿಂಗ್ಸ್ಗೆ ಬೇಕಾಗಿತ್ತು. 5 ಫ್ರ್ಯಾಂಚೈಸಿ ಇರುವಾಗ ಅಲ್ಲಿ ಪ್ಲೇಯರ್ ಲಿಸ್ಟಲ್ಲಿರೋದು 3 ಪ್ರಾಬಬಲ್ ಕ್ಯಾಪ್ಟನ್ ಅಂತ ಮಾತಾಡಿದಾಗ RCB ಕ್ಲಿಯರ್ ಕಟ್ಟಾಗಿ ಗೊತ್ತಾಗಿತ್ತು, ಅಣ್ಣ ಈ 3 ಜನದಲ್ಲಿ ಒಬ್ಬನನ್ನು ತೊಗೋಬೇಕು ನಾನು ಅಂದ್ರೂ ಯದ್ವಾ ದುಡ್ಡನ್ನ ಖರ್ಚು ಮಾಡಬೇಕಾಗತ್ತೆ. ಯಾಕಂದರೆ ಡಿಮಾಂಡ್ ಸಪ್ಲೈ ಮಿಸ್ಮ್ಯಾಚ್ ಆಗ್ತಾಯಿದೆ. ಸೊ ಈ ಲೆಕ್ಕಾಚಾರದಲ್ಲಿ ನಾನು ವಿರಾಟ್ ನಾಯಕ ಆಗ್ತಾರೆ ಅಂತ ನನಗೆ ಆ್ಯಸ್ ಎ ಮ್ಯಾನೇಜ್ಮೆಂಟ್ ಖಚಿತ ಇದೆ ಅಂತ ಹೇಳಿದ್ರೆ ನಾನು ಜಾಸ್ತಿ ದುಡ್ಡು ಕೊಡೋ ಅವಶ್ಯಕತೆಯೇ ಇಲ್ಲ ಬೇರೆ ಪ್ಲೇಯರ್ಸ್ಗೆ. ಈ ನಿಟ್ಟಿನಲ್ಲೇ ರಾಹುಲು ಕೂಡ RCB ಸ್ಕೀಮ್ ಆಫ್ ಥಿಂಗ್ಸ್ಗೆ ಬರಲಿಲ್ಲ.